ಹೆದ್ದಾರಿಗೆ ಫೈನಲ್ ಕೋಟ್ ಡಾಂಬರೀಕರಣ ಪ್ರಾರಂಭ. ಉಮೇಶ್ ಕೆ ಮುದ್ನಾಳ್ ಹರ್ಷ. ರಾಜ್ಯ ಹೆದ್ದಾರಿ ರಸ್ತೆ ನವೀಕರಣಕ್ಕೆ 10 ಕೋಟಿಯಲ್ಲಿ ನಡೆಯುತ್ತಿರುವ ಫೈನಲ್ ಕೋಟ್ ಡಾಂಬರೀಕರಣ ಕಾರ್ಯಾರಂಭ. ಶಾಸಕರಿಗೆ ಉಮೇಶ್ ಕೆ ಮುದ್ನಾಳ್ ಧನ್ಯವಾದಗಳನ್ನ ತಿಳಿಸಿದ್ರು. ಯಾದಗಿರಿ ನಗರದ ಹೊರವಲಯದಲ್ಲಿರುವ ರಾಜ್ಯ ಹೆದ್ದಾರಿ ರಸ್ತೆ ಕಾಮಗಾರಿ ಮುಗಿದು ತಿಂಗಳಾದರೂ ಕಳೆದರೂ ಫೈನಲ್ ಟಚ್ ಡಾಂಬರೀಕರಣ ತಡೆಗೋಡೆ ನಿರ್ಮಾಣ ಮಾಡಿದ್ದಲ್ಲದೆ ಸಾಮಾಜಿಕ ಹೋರಾಟಗಾರರ ಉಮೇಶ್ ಮುದ್ನಾಳ್ ಆರೋಪಿಸಿದ ಹಿನ್ನೆಲೆಯಲ್ಲಿ ಇಂದು ರಾಜ್ಯ ಹೆದ್ದಾರಿ ರಸ್ತೆಗೆ ಫೈನಲ್ ಕೋಟ್ ಡಾಂಬರೀಕರಣ ಕಾಮಗಾರಿ ಪ್ರಾರಂಭವಾಗಿದ್ದು, ನಗರದ ರೈಲ್ವೆ ಬ್ರಿಡ್ಜ್ ಮೇಲ್ಭಾಗದ ಹೆದ್ದಾರಿಗೆ ಫೈನಲ್ ಟಚ್ ನೀಡುತ್ತಿರುವುದು ನಮ್ಮ ಹೋರಾಟಕ್ಕೆ ಸ್ಪಂದಿಸಿದ ಜಿಲ್ಲಾ ಆಡಳಿತಕ್ಕೆ ಉಮೇಶ್ ಕೆ ಮುದ್ನಾಳ್ ಅವರ ಧನ್ಯವಾದವನ್ನ ತಿಳಿಸಿದ್ದಾರೆ. ಅಲ್ಲದೆ ತುರ್ತಾಗಿ ತಡೆಗೋಡೆ ನಿರ್ಮಾಣ ಸೂಚಕ ಫಲಕ, ರಸ್ತೆ ಹಂಸ, ಜಿಬ್ರಾ ಕ್ರಾಸ್ ಲೈನ್ ಹಾಕಿ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ಅನುಕೂಲ ಮಾಡುವುದರ ಜೊತೆಗೆ ಮುಂದಾಗುವ ಅನಾಹುತಗಳನ್ನು ತಪ್ಪಿಸುವಲ್ಲಿ ಜಿಲ್ಲಾಡಳಿತ ಮುಂದಾಗಬೇಕೆಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಆಗ್ರಹಿಸಿದ್ದಾರೆ. ಕೋಟ್: ಹಳೆ ಬಸ್ ನಿಲ್ದಾಣದಿಂದ ವಡಗೇರ ಕ್ರಾಸ್ ವರೆಗೆ ರಾಜ್ಯ ಹೆದ್ದಾರಿ ಸಂಪೂರ್ಣ ತಗ್ಗುಗುಂಡಿಗೆ ಏಯಿಂದ ಹಾಳಾಗಿ ಹೋಗಿತ್ತು. ಸ್ಥಳೀಯ ಶಾಸಕರಾದ ಚೆನ್ನಾರೆಡ್ಡಿ ಪಾಟೀಲ್ ಅವರ ಗಮನಕ್ಕೆ ಬಂದ ತಕ್ಷಣ ಸಾರ್ವಜನಿಕರ ವಾಹನ ಸವಾರರ ಹಿತದೃಷ್ಟಿಯಿಂದ ರಸ್ತೆ ನವೀಕರಣಕ್ಕೆ 10 ಕೋಟಿ ಮಂಜೂರು. ಫೈನಲ್ ಕೋಟ್ ಡಾಂಬರೀಕರಣ ಪ್ರಾರಂಭವಾದ ಹಿನ್ನೆಲೆಯಲ್ಲೇ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಶಾಸಕರಿಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಯಾದಗಿರಿ ಹಳೆ ಬಸ್ ಪ್ರವಾಸ ಮಂದಿರದಿಂದ ಹಿಡಿದು ವಡಗೇರಿ ಕ್ರಾಸ್ ತನಕ ಸಾಕಷ್ಟು ತಗ್ಗುಗುಂಡಿಗಳು ಬಿದ್ದು ಹಾಳಾಗಿತ್ತು. ಸುಮಾರು ವರ್ಷಗಳಿಂದ ರಸ್ತೆ ಆಗಿದ್ದಿಲ್ಲ. ಆದರೆ ಮಾನ್ಯ ಸ್ಥಳೀಯ ಶಾಸಕರು ಅವ್ರಿಗೆ ಗಮನಕ್ಕೆ ತಂದ ತಕ್ಷಣ ಅವ್ರೇನದ ಸುಮಾರು 10 ಕೋಟಿಯಲ್ಲಿ ಬೃಹತ್ತಾಕಾರದ ರೋಡನ್ನು ಮಾಡ್ತಕ್ಕಂಥ ಕೆಲಸಕ್ಕೆ 10 ಕೋಟಿ ಮಂಜೂರು ಮಾಡಿರ್ತಕ್ಕಂಥದ್ದು ಇದು ಧನ್ಯವಾದಗಳು. ಆದರೆ ಇದೇನದಂದ್ರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಏನದ ಮಾಡದೆ ಕಂಪ್ಲೀಟ್ ರೋಡ್ ಆಗಿತ್ತು. ಆದ್ರ ಮ್ಯಾಗ ಅದಕ್ಕೆ ಫೈನಲ್ ಕೋಟು ಮತ್ತು ಜೀಬ್ರಾ ಲೈನು ಮತ್ತು ತಡೆಗೋಡೆ ಮಾಡಿದಿಲ್ಲ. ಯಾಕಂದ್ರೆ ರೈಲ್ವೆ ಮೇಸ್ ಸೇತುವೆ ಇರೋದ್ರಿಂದ 50-60 ಫೀಟ್ ಮೇಲ್ಗಡೆ ಇರೋದ್ರಿಂದ ಅಲ್ಲಿ ತಡೆಗೋಡೆ ಇರೋದ ಕಾರಣ ಯಾರನ್ನಾದ್ರೂ ಯಾವ ಟೈಮ್ನಾಗಾದ್ರೂ ಅಪಘಾತ ಆಗ್ಬೋದು. ರಸ್ತೆ ಮಾಡಿ 1 ವಾರದೊಳಗೆ ಮಾಡ್ತೀವಿ ಅಂದ್ರೆ ಆಗಿದ್ದಿಲ್ಲ. 1 ತಿಂಗಳಾದ್ರೆ ಫೈನಲ್ ಕೋಟು ಮತ್ತು ಜೀಬ್ರಾ ಲೈನು ತಡೆಗೋಡೆ ಮಾಡೋದ ಕಾರಣ ನಾವು ಹೋರಾಟದ ಎಚ್ಚರಿಕೆ ನೀಡಿದಾಗ ಜಿಲ್ಲಾಡಳಿತ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇವತ್ತು ಬೆಳಗ್ಗೆಯಿಂದ ಫೈನಲ್ ಕೋಟ್ ಆಗ್ತಕ್ಕಂಥ ಕೆಲಸ ಕಾರ್ಯಾರಂಭ ಮಾಡಿರ್ತಕ್ಕಂಥದ್ದು ಇದು ಶ್ಲಾಘನೀಯ. ಈ ರಸ್ತೆಯಲ್ಲಿ ತಿರುಗಾಡ್ತಕ್ಕಂಥ ವಾಹನ ಸವಾರರ ಮತ್ತು ಈ ಭಾಗದಾಗಿರ್ತಕ್ಕಂಥ ಹಳ್ಳಿ ತಿರುಗಾಡ್ತ ಎಲ್ಲ ವಾಹನ ಸವಾರರ ಪರವಾಗಿ ಜಿಲ್ಲಾಡಳಿತಕ್ಕೆ ಸ್ಥಳೀಯ ಶಾಸಕರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ರೈಲ್ವೆ ಬ್ರಿಡ್ಜ್ ಮೇಲೆ ಏನು ರೋಡ್ ನಡುತ್ತಲ್ರಿ, ಮೊದಲೆಲ್ಲ ಭಾಳ ಹದಗೆಟ್ಟಿತ್ತದು. ಹದಗೆಟ್ಟಿದ ತಕ್ಷಣ ಈಗ ಏನಾದ ರೋಡ್ ಗೀಡ್ ಎಲ್ಲ ಮಾಡಿದ್ರು. ಅದು ರೋಡ್ ಹದಗೆಟ್ಟಿದ ತಕ್ಷಣ ML ಸಾಬ್ರು 10 ಕೋಟಿ ಮಂಜೂರು ಮಾಡಿದ್ರು. ಅದು ಮಂಜೂರು ಮಾಡಿದ ತಕ್ಷಣ ಅವರೆಲ್ಲ ರೋಡ್ ಗೀಡ್ ಎಲ್ಲ ಮಾಡಿದ್ರೆ ಫೈನಲ್ ಕೋಟ್ ಒಂದು ಹಾಕಿದ್ದಿಲ್ಲ. ಫೈನಲ್ ಕೋಟ್ ಏನದ ಉಮೇಶ್ ಅವರೆಲ್ಲರೂ ಭೇಟಿ ನೀಡಿ ಫೈನಲ್ ಕೋಟ್ ಈಗ ಇವತ್ತು ನಡೆಯೋದ್ರಿ. ಫೈನಲ್ ಕೋಟ್ ನಡೆದ್ರೂ ಅದಕ್ಕೆ ಇದು ಹಾಕಿಲ್ರಿ, ಅಂಶ ಹಾಕಿಲ್ಲ. ಎಲ್ಲೆಲ್ಲಿ ಅಪಘಾತ ವಲಯ ಅಥವಾ ಅಂಶ ಹಾಕಿಲ್ಲ. ಮತ್ತು ಇನ್ನೊಂದು ಏನದಂದ್ರೆ ತಡೆಗೋಡೆ ಹಾಕಿಲ್ಲ, ಸೂಚಕ ಫಲಕ ಒಂದು ಹಾಕಿಲ್ರಿ ಅದಕ್ಕೆ. ಅವೆಲ್ಲ ಸ್ವಲ್ಪ ಏನದ ಸೂಚಕ ಫಲಕ ಆಗಲಿ, ತಡೆಗೋಡೆ ಆಗಲಿ, ಅಂಶ ಆಗಲಿ ಸ್ವಲ್ಪ ಇವೆಲ್ಲ ಆದಷ್ಟು ಬೇಗ ಮಾಡಿ ಕೊಡಬೇಕಾಗಿ ತಮ್ಮಲ್ಲಿ ಭೀಮಾಶಂಕರ್.